ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಪರವಾನಗಿಗೆ ಆರ್ಬಿಐ ಹೊಸ ಮಾನದಂಡ. ರೆಪೋ ದರ ಬದಲಾವಣೆ ಇಲ್ಲ, -5.25ರಲ್ಲೇ ಮುಂದುವರಿಸಿದ ಆರ್ಬಿಐ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಹೊಸ ಪರವಾನಗಿ ನೀಡುವ ಪ್ರಕ್ರಿಯೆಯನ್ನು ಸುಮಾರು 2 ದಶಕಗಳ ಬಳಿಕ ಪುನರಾರಂಭಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಮುಂದಾಗಿದೆ. ಹೊಸ ಆನ್ ಟ್ಯಾಪ್ ಪರವಾನಗಿ ವ್ಯವಸ್ಥೆಯಡಿ ಇಸಿಬಿಯಾಗಿ ಪರಿವರ್ತನೆಗೊಳ್ಳಲು ಬಯಸುವ ಅರ್ಹ ಕ್ರೆಡಿಟ್ ಸಹಕಾರಿ ಸಂಸ್ಥೆಗಳಿಗೆ ಬಂಡವಾಳ, ಠೇವಣಿ, ಆಡಳಿತ ಹಾಗೂ ಹಣಕಾಸು ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಕಟ್ಟುನಿಟ್ಟಿನ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ. ಆರ್ಬಿಐ ಪ್ರಸ್ತಾಪಿಸಿರುವ ಮಾನದಂಡಗಳ ಪ್ರಕಾರ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಪರವಾನಗಿಗಾಗಿ ಅರ್ಜಿ ಸಲ್ಲಿಸುವ ಸಂಸ್ಥೆಯು ಕನಿಷ್ಠ ರು. 300 ಕೋಟಿ ಬಂಡವಾಳ ನೆಟ್ವರ್ತ್ ಹೊಂದಿರಬೇಕು. ಜತೆಗೆ ಸಂಸ್ಥೆಯು ರು. 10,000 ಕೋಟಿ ಠೇವಣಿ ಆಧಾರ ಹೊಂದುವ ಸಾಮರ್ಥ್ಯವನ್ನು ಹೊಂದಿರಬೇಕೆಂಬ ಪ್ರಮುಖ ಷರತ್ತನ್ನು ಮುಂದಿಡಲಾಗಿದೆ. ಹೊಸ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳಿಗೆ ಪರವಾನಗಿ ನೀಡುವ ಪ್ರಕ್ರಿಯೆಯನ್ನು ಆರ್ಬಿಐ 2004ರಿಂದ ಸ್ಥಗಿತಗೊಳಿಸಿತ್ತು. ಇದೀಗ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದ ಬೆಳವಣಿಗೆ ಮತ್ತು ಹಣಕಾಸು ಸ್ಥಿರತೆಯನ್ನು ಗಮನದಲ್ಲಿಟ್ಟುಕೊಂಡು ಪರವಾನಗಿ ವ್ಯವಸ್ಥೆಯನ್ನು ಮರುಪರಿಶೀಲಿಸಲಾಗಿದೆ. 2026ರ ಜನವರಿಯಲ್ಲಿ ಆರ್ಬಿಐ ಹೊಸ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಪರವಾನಗಿ ವ್ಯವಸ್ಥೆಯನ್ನು ಮರುಪ್ರಾರಂಭಿಸುವ ಕುರಿತು ಚರ್ಚಾಪತ್ರ ಪ್ರಕಟಿಸಿ ಸಹಕಾರಿ ಕ್ಷೇತ್ರ ಸೇರಿದಂತೆ ವಿವಿಧ ಹಿತಾಸಕ್ತಿದಾರರಿಂದ ಅಭಿಪ್ರಾಯಗಳನ್ನು ಆಹ್ವಾನಿಸಿತ್ತು. ಸ್ವೀಕರಿಸಿದ ಸಲಹೆಗಳನ್ನು ಪರಿಶೀಲಿಸಿದ ಬಳಿಕ ಪಟ್ಟಣ ಸಹಕಾರಿ ಬ್ಯಾಂಕ್ಗಳಿಗೆ ಆನ್ ಟ್ಯಾಪ್ ಪರವಾನಗಿ ವ್ಯವಸ್ಥೆ ಜಾರಿಗೆ ತರಲು ಆರ್ಬಿಐ ಮುಂದಾಗಿದೆ. ಆನ್ ಟ್ಯಾಪ್ ವ್ಯವಸ್ಥೆಯಡಿ ನಿಗದಿತ ಅವಧಿಯ ಪರವಾನಗಿ ವಿಂಡೋವನ್ನು ಕಾಯುವ ಅಗತ್ಯವಿಲ್ಲ. ಅರ್ಹತಾ ಮಾನದಂಡಗಳನ್ನು ಪೂರೈಸುವ ಸಂಸ್ಥೆಗಳು ನಿರ್ದಿಷ್ಟ ನಿಯಮಗಳ ಅನುಸಾರ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಲು ಅವಕಾಶ ಪಡೆಯಲಿವೆ. ಸಣ್ಣ ಸಹಕಾರಿ ಸಂಸ್ಥೆಗಳಿಗೆ ಸವಾಲು. ರು. 300 ಕೋಟಿ ಬಂಡವಾಳ ಮತ್ತು 10,000 ಕೋಟಿ ಠೇವಣಿ ಮಾನದಂಡವು ಸಣ್ಣ ಹಾಗೂ ಮಧ್ಯಮ ಗಾತ್ರದ ಸಹಕಾರಿ ಕ್ರೆಡಿಟ್ ಸಂಸ್ಥೆಗಳಿಗೆ ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ. ದೊಡ್ಡ ಸದಸ್ಯತ್ವ, ಉತ್ತಮ ಠೇವಣಿ ಆಧಾರ, ಸಮರ್ಪಕ ಬಂಡವಾಳ ಮತ್ತು ಬಲಿಷ್ಠ ಹಣಕಾಸು ನಿರ್ವಹಣೆ ಹೊಂದಿರುವ ಸಹಕಾರಿ ಸಂಸ್ಥೆಗಳೇ ಹೊಸ ವ್ಯವಸ್ಥೆಯಡಿ ಯುಸಿಬಿ ಪರವಾನಗಿಗೆ ಅರ್ಹತೆ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಆರ್ಬಿಐನ ಈ ಕ್ರಮದ ಉದ್ದೇಶ ಕೇವಲ ಹೊಸ ಪಟ್ಟಣ ಸಹಕಾರಿ ಬ್ಯಾಂಕ್ಗಳ ಸಂಖ್ಯೆಯನ್ನು ಹೆಚ್ಚಿಸುವುದಲ್ಲ, ಬದಲಾಗಿ ಸಾಕಷ್ಟು ಬಂಡವಾಳ, ಉತ್ತಮ ಆಡಳಿತ, ಹಣಕಾಸು ಸ್ಥಿರತೆ ಹಾಗೂ ಸಮರ್ಥ ನಿರ್ವಹಣೆಯನ್ನು ಹೊಂದಿರುವ ಬಲಿಷ್ಠ ಸಹಕಾರಿ ಬ್ಯಾಂಕಿಂಗ್ ಸಂಸ್ಥೆಗಳನ್ನು ರೂಪಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಸಹಕಾರ ಕ್ಷೇತ್ರಕ್ಕೆ ಮಹತ್ವದ ಬೆಳವಣಿಗೆ. ಪಟ್ಟಣ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಸ ಪರವಾನಗಿಗಳಿಗೆ ಅವಕಾಶ ಕಲ್ಪಿಸಿರುವುದು ಸಹಕಾರ ಕ್ಷೇತ್ರ ಪಾಲಿಗೆ ಮಹತ್ವದ ಬೆಳವಣಿಗೆಯಾಗಿದೆ. ಆದರೆ ಹೆಚ್ಚಿನ ಬಂಡವಾಳ ಮತ್ತು ಠೇವಣಿ ಮಾನದಂಡಗಳಿಂದಾಗಿ ಸಣ್ಣ ಹಾಗೂ ಮಧ್ಯಮ ಸಹಕಾರಿ ಸಂಸ್ಥೆಗಳ ಬ್ಯಾಂಕಿಂಗ್ ಕ್ಷೇತ್ರ ಪ್ರವೇಶದ ಅವಕಾಶ ಸೀಮಿತವಾಗುವ ಸಾಧ್ಯತೆಯೂ ಇದೆ. ಹೀಗಾಗಿ ಹೊಸ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಗಳ ಪರವಾನಗಿ ವ್ಯವಸ್ಥೆಯು ಹಣಕಾಸು ಸ್ಥಿರತೆ ಮತ್ತು ಉತ್ತಮ ಆಡಳಿತಕ್ಕೆ ಬಲ ನೀಡುವ ಕ್ರಮವೇ ಅಥವಾ ಸಣ್ಣ ಸಹಕಾರಿ ಸಂಸ್ಥೆಗಳಿಗೆ ಕಠಿಣ ಪ್ರವೇಶ ಮಾನದಂಡವೇ ಎಂಬ ಚರ್ಚೆ ಸಹಕಾರ ಕ್ಷೇತ್ರದಲ್ಲಿ ನಡೆಯುವ ಸಾಧ್ಯತೆ ಇದೆ. ಆರ್ಬಿಐನ ಅಂತಿಮ ಮಾರ್ಗಸೂಚಿಗಳು ಪ್ರಕಟವಾದ ಬಳಿಕ ಪರವಾನಗಿಗೆ ಸಂಬಂಧಿಸಿದ ಅರ್ಹತೆ, ಪ್ರವರ್ತಕರ ಮಾನದಂಡ, ಆಡಳಿತ ವ್ಯವಸ್ಥೆ, ಬಂಡವಾಳದ ಅವಶ್ಯಕತೆ ಸೇರಿದಂತೆ ಇತರ ಷರತ್ತುಗಳ ಕುರಿತು ಹೆಚ್ಚಿನ ಸ್ಪಷ್ಟತೆ ದೊರೆಯಲಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಹಣಕಾಸು ನೀತಿ ಸಮಿತಿ MPCಯು ರೆಪೋ ದರವನ್ನು -5.25ರಲ್ಲೇ ಯಥಾಸ್ಥಿತಿಯಲ್ಲಿ ಮುಂದುವರಿಸಲು ನಿರ್ಧರಿಸಿದೆ. ಆಗಸ್ಟ್ 3ರಿಂದ 5ರವರೆಗೆ ನಡೆದ 3 ದಿನಗಳ ಸಭೆಯ ಬಳಿಕ ಈ ನಿರ್ಧಾರ ಪ್ರಕಟಿಸಲಾಗಿದೆ. ಸಮಿತಿಯು ದರದಲ್ಲಿ ಯಾವುದೇ ಬದಲಾವಣೆ ಮಾಡದೆ ತಟಸ್ಥ ನೀತಿ ಅನುಸರಿಸುವ ನಿಲುವನ್ನು ಮುಂದುವರಿಸಿದೆ. ರೆಪೋ ದರದಲ್ಲಿ ಬದಲಾವಣೆ ಮಾಡದಿರುವುದರಿಂದ ಬ್ಯಾಂಕುಗಳ ಅಲ್ಪಾವಧಿಯ ಸಾಲದ ವೆಚ್ಚದ ಮೇಲೆ ತಕ್ಷಣದ ಹೆಚ್ಚುವರಿ ಒತ್ತಡ ಅಥವಾ ಇಳಿಕೆಯ ನಿರೀಕ್ಷೆ ಇಲ್ಲ. ಇದರ ಪರಿಣಾಮ ಗೃಹ ಸಾಲ, ವಾಹನ ಸಾಲ, ವೈಯಕ್ತಿಕ ಸಾಲ ಸೇರಿದಂತೆ ರೆಪೋ ದರಕ್ಕೆ ಸಂಬಂಧಿಸಿದ ಸಾಲಗಳ ಬಡ್ಡಿ ದರಗಳಲ್ಲೂ ತಕ್ಷಣದ ದೊಡ್ಡ ಬದಲಾವಣೆ ನಿರೀಕ್ಷಿಸಲಾಗುವುದಿಲ್ಲ. ಸಹಕಾರಿ ಬ್ಯಾಂಕ್ಗಳಿಗೆ ಏನು ಪರಿಣಾಮ ಎನ್ನುವ ಕುರಿತಂತೆ ಚರ್ಚೆಯಾಗುತ್ತಿದೆ. ರೆಪೋ ದರವು ಬ್ಯಾಂಕಿಂಗ್ ವ್ಯವಸ್ಥೆಯ ಹಣದ ವೆಚ್ಚದ ಮೇಲೆ ಪರಿಣಾಮ ಬೀರುವ ಪ್ರಮುಖ ನೀತಿ ದರವಾಗಿದೆ. ಹೀಗಾಗಿ ದರ ಯಥಾಸ್ಥಿತಿಯಲ್ಲಿ ಮುಂದುವರೆದಿರುವುದು ಪಟ್ಟಣ ಸಹಕಾರಿ ಬ್ಯಾಂಕ್ಗಳು, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಸೇರಿದಂತೆ ಬ್ಯಾಂಕಿಂಗ್ ಕ್ಷೇತ್ರದ ಬಡ್ಡಿ ದರ ನಿರ್ವಹಣೆಗೆ ಮಹತ್ವದ್ದಾಗಿದೆ. ರೆಪೋ ದರದಲ್ಲಿ ಇಳಿಕೆ ಆಗದಿರುವುದರಿಂದ ಸಾಲದ ಬಡ್ಡಿ ದರವನ್ನು ಮತ್ತಷ್ಟು ಕಡಿಮೆ ಮಾಡುವ ತಕ್ಷಣದ ಅವಕಾಶ ಸೀಮಿತವಾಗಬಹುದು. ಅದೇ ವೇಳೆ ದರ ಏರಿಕೆ ಆಗದಿರುವುದರಿಂದ ಬ್ಯಾಂಕುಗಳ ಸಾಲದ ವೆಚ್ಚದ ಮೇಲೆ ಹೊಸ ಹೆಚ್ಚುವರಿ ಹೊರೆ ಬೀಳುವುದಿಲ್ಲ. ಸಹಕಾರಿ ಬ್ಯಾಂಕುಗಳ ದೃಷ್ಟಿಯಿಂದ ನಿಧಿಗಳ ವೆಚ್ಚ, ಸಾಲದ ಬೇಡಿಕೆ, ಠೇವಣಿ ಸಂಗ್ರಹ ಮತ್ತು ಬಡ್ಡಿದರ ನಿರ್ವಹಣೆಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಮುಂದಿನ ಅವಧಿಯ ಪ್ರಮುಖ ಸವಾಲಾಗಲಿದೆ. MPC ತನ್ನ ನೀತಿ ನಿಲುವನ್ನು ತಟಸ್ಥವಾಗಿಯೇ ಮುಂದುವರಿಸಿದೆ. ಇದರ ಅರ್ಥ ಆರ್ಬಿಐ ಮುಂದಿನ ದಿನಗಳಲ್ಲಿ ಹಣದುಬ್ಬರ, ಆರ್ಥಿಕ ಬೆಳವಣಿಗೆ ಹಾಗೂ ದೇಶೀಯ ಮತ್ತು ಜಾಗತಿಕ ಪರಿಸ್ಥಿತಿಗಳನ್ನು ಗಮನಿಸಿ ಅಗತ್ಯಕ್ಕೆ ಅನುಗುಣವಾಗಿ ದರ ಕಡಿತ ಅಥವಾ ಏರಿಕೆ ಮಾಡುವ ಅವಕಾಶವನ್ನು ಮುಕ್ತವಾಗಿಟ್ಟುಕೊಂಡಿದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಕ್ಷಣದ ದರ ಬದಲಾವಣೆಯ ಬದಲು ಕಾದು ನೋಡುವ ಮತ್ತು ಲಭ್ಯವಾಗುವ ಆರ್ಥಿಕ ಮಾಹಿತಿಯನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುವ ಧೋರಣೆಯನ್ನು ಆರ್ಬಿಐ ಅನುಸರಿಸುತ್ತಿದೆ.
RBI ಮುಂದಿನ ನಡೆ ಕುತೂಹಲ, ಹಣದುಬ್ಬರದ ಭವಿಷ್ಯದ ದಿಕ್ಕು, ಆರ್ಥಿಕ ಬೆಳವಣಿಗೆ, ಜಾಗತಿಕ ಮಾರುಕಟ್ಟೆಯ ಪರಿಸ್ಥಿತಿ ಹಾಗೂ ಇತರ ಅಪಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಹಣಕಾಸು ನೀತಿ ಸಭೆಯಲ್ಲಿ RBI ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಈಗ ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ರೆಪೋ ದರವನ್ನು ಶೇಕಡ 5.25ರಲ್ಲಿ ಉಳಿಸಿರುವ RBI ಸದ್ಯಕ್ಕೆ ಬಡ್ಡಿ ದರದ ವಿಚಾರದಲ್ಲಿ ತಾಳ್ಮೆ ಮತ್ತು ಗಮನದ ನೀತಿಯನ್ನು ಮುಂದುವರೆಸಿದೆ.